ಆತ್ಮೀಯ ಕೇಳುಗರಿಗೆ ನಮಸ್ಕಾರ. 30-40 ವರ್ಷಗಳ ಹಿಂದೆ ಯಾರ ಮನೆಯಲ್ಲಿ ಟೆಲಿವಿಷನ್ ಇದೆ ಅನ್ನೋದು ಹೊರಗಿನಿಂದಲೇ ಗೊತ್ತಾಗ್ಬಿಡ್ತಾ ಇತ್ತು. ಯಾಕಂದರೆ ಯಾವ ಮನೆಯಲ್ಲಿ ಟಿ ವಿ ಇದೆಯೋ ಅವರ ಮನೆಯ ಮೇಲೆ ಉದ್ದವಾದ ಆ್ಯಂಟೀನಾ ಅಂದರೆ ಗ್ರಾಹಕ ಇರೋದು ಅವಶ್ಯವಾಗಿತ್ತು. ಕೆಲವರು ಚಿತ್ರ ಚೆನ್ನಾಗಿ ಬರಲಂತಾನೆ ಗ್ರಾಹಕವನ್ನು ಉದ್ದವಾದ ಕೋಲಿಗೋ ಅಲ್ಯೂಮಿನಿಯಂನ ಕೊಳವೆಗೂ ಕಟ್ಟಿ ಎತ್ತರದ ಸ್ಥಳದಲ್ಲಿ ಕಟ್ತಾಯಿದ್ರು. ಆ ಗ್ರಾಹಕವು ಅಲ್ಯೂಮಿನಿಯಂ ಕೊಳವೆಯಿಂದಾಗಿದ್ದಾಗಿತ್ತು. ಉದ್ದ ಅಡ್ಡವಾಗಿ 6-8 ಕೊಳವೆಗಳನ್ನು ಜೋಡಿಸಿ ಒಂದಕ್ಕೊಂದು ತಂತಿಯನ್ನು ಕಟ್ಟಿ ಆ ತಂತಿಯ ಇನ್ನೊಂದು ತುದಿಯನ್ನು ಟಿವಿಗೆ ಜೋಡಿಸಬೇಕಾಗಿತ್ತು. ಜೋರಾಗಿ ಗಾಳಿ ಬಂದು ಮಾಳಿಗೆಯ ಮೇಲೆ ಗ್ರಾಹಕವೇನಾದರೂ ತಿರುಗಿಬಿಟ್ರೆ ಅಂದರೆ ಆ್ಯಂಟೆನಾ ತಿರುಗಿಬಿಟ್ರೆ ಮತ್ತೆ ಹೋಗಿ ಅದನ್ನು ಸರಿ ಮಾಡಿ ಬರಬೇಕಿತ್ತು. ಆ ಆ್ಯಂಟೆನಾವನ್ನು ಕಟ್ಟುವುದು ಒಂದು ಶಾಸ್ತ್ರ. ಅದು ದೂರದರ್ಶನದ ಪ್ರಸಾರ ಕೇಂದ್ರದ ಕಡೆಗೆ ಮುಖ ಮಾಡಿರಬೇಕು. ಅದಲ್ಲದೆ ಆ ಕೊಳವೆಗಳ ಜೋಡಣೆಯಲ್ಲಿ ಒಂದು ಪದ್ಧತಿ ಇತ್ತು. ಅದರಲ್ಲಿ ಏನಾದರೂ ತಪ್ಪಾದರೆ ಚಿತ್ರಗಳು ಸರಿಯಾಗಿ ಬರ್ತಿರಲಿಲ್ಲ. ಅದಕ್ಕೆ ಸಾಮಾನ್ಯವಾಗಿ ಜನ ಟಿ ವಿ ತಂತ್ರಜ್ಞರಿಗೆ ಈ ಕೆಲಸ ಒಪ್ಪಿಸಿಬಿಡ್ತಾಯಿದ್ರು. ಅವರೇ ಕೋಲಿನ ಉದ್ದವನ್ನು ಕೊಳವೆಗಳ ದಿಕ್ಕುಗಳನ್ನು ಪರಿಶೀಲಿಸಿ ವೈಜ್ಞಾನಿಕವಾಗಿ ಕಟ್ಟಿ ಹೋಗ್ತಾಯಿದ್ರು. ಮನೆಯ ಮಾಲೀಕರಿಗೆ ಈ ಕೆಲಸದ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ತೊಂದರೆ ಇರ್ತಿರಲಿಲ್ಲ. ಆದರೆ ಕೆಲವರು ತಾವೇ ಮಾಡ್ತೇವೆ ಅಂತ ಹೊರಟು ಕಷ್ಟಪಟ್ಟು ಅದನ್ನು ಸಿಕ್ಕಿಸ್ಬಿಟ್ಟು ಚಿತ್ರ ಸರಿಯಾಗಿ ಬರದೆ ಮತ್ತೆ ತಂತ್ರಜ್ಞರಿಗೆ ಕೆಲಸ ವಹಿಸಿ ದುಡ್ಡನ್ನು ಶಾಂತಿಯನ್ನು ಕಳೆದುಕೊಂಡದ್ದು ಉಂಟು. ಇನ್ನು ಕೆಲವರು ಭರಾಟೆಯಿಂದ ಕೆಲಸ ಮಾಡಲಿಕ್ಕೆ ಹೋಗಿ ಮಾಳಿಗೆಯಿಂದ ಜಾರಿ ಕಾಲು ಮುರಿದುಕೊಂಡದ್ದು ಅಪರೂಪವಾದದ್ದೇನಲ್ಲ. ಇಂಥ ಸಂದರ್ಭದಲ್ಲಿ ಕರ್ಜಿಗೆಯವರ ಸ್ನೇಹಿತರೊಬ್ಬನ ತಂದೆ ಟಿ ವಿ ತಂತ್ರಜ್ಞರಾಗಿದ್ದರಂತೆ. ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೆಸರು ಪಡೆದಿದ್ರು. ಅವರು ತಮ್ಮ ಮನೆಯ ಮೇಲೆ ಆ್ಯಂಟೀನಾವನ್ನು ಸರಿಯಾಗಿ ಕೂಡಿಸಿದ್ರು. ಆದರೆ ಅವರು ಎಷ್ಟು ಕೆಲಸಗಳಲ್ಲಿ ತೊಡಗಿಕೊಂಡಿದ್ರು ಅಂತಂದರೆ ಅವರ ಮನೆಯ ಟಿ ವಿಯನ್ನು ಸರಿ ಮಾಡಲಿಕ್ಕೆ ಸಮಯ ಇರಲಿಲ್ಲಾಗಿತ್ತಂತೆ. ಅವರ ಮನೆಯ ಮೇಲೆ ಕೂಡಿಸಿದಂಥ ಗ್ರಾಹಕದ 2ನೇ ಅಂದರೆ ಆ್ಯಂಟೀನಾದ 2ನೇ ಹಾಗೂ 4ನೆಯ ಕೊಳವೆಗಳು ಯಾವುದೋ ಕಾರಣಕ್ಕೆ ಮುರಿದು ಬಿದ್ದಿತ್ತು. ಅವುಗಳನ್ನು ಬದಲಿಸಲಿಕ್ಕೂ ಕೂಡ ಸಮಯ ಸಿಕ್ಕಿರಲಿಲ್ಲಾಗಿತ್ತಂತೆ. ಮನೆಯಲ್ಲಿ ಹೆಂಡತಿ ಮಕ್ಕಳದ್ದು ಒಂದೇ ತಕರಾರು. ನೀವು ಹೋಗಿ 100 ಜನರ ಮನೆಯ ಟಿ ವಿಗಳನ್ನು ಸರಿ ಮಾಡಿ ಬರ್ತೀರಿ, ಆದರೆ ನಮ್ಮ ಮನೆಯ ಟಿ ವಿನ ಸರಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಜಮಾನರು ನಕ್ಕು ಬಿಟ್ಟು ನೋಡೋಣ ಅಂತ ಹೇಳ್ತಿದ್ರಂತೆ. ಇವರ ಪಕ್ಕದ ಮನೆಗೊಬ್ಬ ಹೊಸಬರು ಬಂದರು. ಆ ಮನೆಯ ಯಜಮಾನ ಒಬ್ಬ ತರುಣ ಇಂಜಿನಿಯರ್. ಅವನೇ ತಾನೇ ಆ್ಯಂಟೀನಾವನ್ನು ಕೂಡಿಸ್ಬೇಕು ಅಂದ್ಕೊಂಡ. ಇಂಜಿನಿಯರ್ ತಾನೇ ಇದೇನು ದೊಡ್ಡ ವಿಷಯ, ಅದಕ್ಕೇಕೆ ಮತ್ತೊಬ್ಬ ತಂತ್ರಜ್ಞರಿಗೆ ದುಡ್ಡು ಕೊಡಬೇಕು ಅಂದ್ಕೊಂಡು ಮಹಡಿಯನ್ನು ಏರ್ದ. ತಮ್ಮ ಮನೆಯ ಎಡಗಡೆಯ ಮನೆಯ ಟಿ ವಿ ತಂತ್ರಜ್ಞರದು ಅನ್ನೋದು ಅವನಿಗೆ ಗೊತ್ತಿತ್ತು. ಆದ್ದರಿಂದ ಇವರು ಹೇಗೆ ಮಾಡಿದ್ದಾರೋ ಹಾಗೇ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡು ಉದ್ದವಾದ ಅಲ್ಯೂಮಿನಿಯಂ ಕೊಳವೆಗೆ ಆ್ಯಂಟೆನಾ ಕೊಳವೆಗಳನ್ನು ಸಿಕ್ಕಿಸಿ ಗೋಡೆ ಮೇಲೆ ಮೊಳೆ ಹೊಡೆದು ಕೂಡಿಸಿದ. ಅದು ಪಕ್ಕದ ಮನೆಯಷ್ಟೇ ಎತ್ತರವಾಗಿರುವಂತೆ ನೋಡಿಕೊಂಡ. ಕೊಳವೆಗಳ ದಿಕ್ಕು ಕೂಡ ಈ ಮನೆಯ ಮೇಲೆ ಇರುವಂತೆಯೇ ಮಾಡ್ದ. ಎಲ್ಲವನ್ನ ಮುಗಿಸಿದ ಮೇಲೆ ತಂತ್ರಜ್ಞರ ಮನೆಯ ಮೇಲಿನ ಆ್ಯಂಟೆನಾಗಳನ್ನು 2 ಬಾರಿ ದಿಟ್ಟಿಸಿ ನೋಡ್ದ. ಆ ಒಂದು ಆ್ಯಂಟೆನಾದ 2ನೇ ಹಾಗೂ 4ನೆಯ ಕೊಳವೆಗಳನ್ನು ಮುರಿದು ತೃಪ್ತಿಯ ನಗೆಯನ್ನು ನಕ್ಕು ಕೆಳಗಿಳಿದು ಬಂದ. ಆತ್ಮೀಯರೇ, ಈ ಕತೆ ಅರ್ಥ ಆಯ್ತಾ? ಈ ಕಥೆಯನ್ನು ಹೇಳಲಿಕ್ಕೆ ಕಾರಣ ಇಷ್ಟೇ. ಮತ್ತೊಬ್ಬರನ್ನು ಅನುಕರಿಸತೊಡಗಿದ್ರೆ ಆಗೋದು ಹೀಗೆ. ಅವರ ತಪ್ಪುಗಳನ್ನು ಅವರ ದೌರ್ಬಲ್ಯಗಳನ್ನು ಕೂಡ ನಾವು ಅನುಕರಿಸ್ತಾನೆ ಹೋಗ್ತೀವಿ. ಹಾಗಂತ ಬೇರೆಯವ್ರನ್ನ ನೋಡಿ ನಾವು ಕಲೀಲೇಬಾರ್ದು ಅಂತಲ್ಲ. ಆದರೆ ಕೆಲವೊಂದು ಬಾರಿ ಪೂರ್ಣ ಪ್ರಮಾಣದ ಕಲಿಕೆಯನ್ನು ಕೇವಲ ಅವರು ಅನುಕರಣೆಯಷ್ಟೇ ಮಾಡ್ತಾ ಹೋದರೆ ನಮ್ಮ ಸೃಜನಶೀಲತೆ ಏನಾಗುತ್ತೆ, ಹೊರಟೋಗುತ್ತೆ. ಸೃಜನಶೀಲತೆಯ ಪರಮ ವೈರಿಯೇ ಅನುಕರಣೆ ಅಂತ ಹೇಳ್ತೇವೆ. ಕತೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.